ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅದೇ ಅಮ್ಮ, ಸೀತಾಜಿಯವರ ಅದಕ್ಕೆ ಸುಲೋಚನಾ ಅವರು ಆಗಾಗ ಹೇಳ್ತಿರ್ತಾರೆ, ಸೀತಾನೂ ಒಬ್ಬಳೇ ಇದ್ದಾಳೆ, ನೀವು ಒಬ್ಬಂಟಿ, ಒಬ್ಬರೇ ಯಾಕೆ ಇಷ್ಟೆಲ್ಲ ಕಷ್ಟಪಡ್ತೀರಾ ಅಂತ. ಮದುವೆ ಪ್ರಸ್ತಾಪನೂ ಮಾಡಿದ್ರು. ನೀವೇ ಹೇಳಿಮ್ಮ, ಅನಿವಾರ್ಯತೆಗೆ ಮದುವೆ ಆಗಕ್ಕಾಗತ್ತಾ? ಯಾಕಪ್ಪ, ನಿಂಗೆ ಮದುವೆನಲ್ಲಿ ಒಪ್ಪಿಗೆ ಇರಲಿಲ್ವಾ? ನನಗೇನು ಒಪ್ಪಿಗೆ ಇತ್ತಮ್ಮ, ಆದರೆ ಒಬ್ಬರು ಒಪ್ಪಿಗೆಯಿಂದ ಹೇಗೆ ಸಾಧ್ಯ ಆಗುತ್ತೆ ಹೇಳಿ ಅಮ್ಮ. ಸೀತಾಜಿಯವ್ರು ಕಷ್ಟಪಡೋದನ್ನ ನನ್ನ ಕೈಲಿ ನೋಡೋದಕ್ಕಾಗ್ತಿಲ್ಲ. ನಾನೇ ಮನೆ ಮಾರಿ ಅವ್ರ ಸಾಲನ ತೀರ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಒಬ್ಬನಿಗೆ ಅಷ್ಟು ದೊಡ್ಡ ಮನೆ ಯಾಕೆ? ಸಂಸಾರ ಇದ್ದಿದ್ರೆ ಅದು ಬೇರೆ ಮಾತು. ಅಮ್ಮ, ನಾನು ಸೀತಾಜಿಯವ್ರನ್ನ ಮದುವೆ ಆದರೂ ಸಹ ನನ್ನ ಹತ್ರ ತುಂಬ ಪ್ರಾಪರ್ಟಿಗಳಿದ್ದಾವೆ, ಜೀವನಕ್ಕೇನೂ ತೊಂದರೆ ಇಲ್ಲ. ಅಯ್ಯಯ್ಯೋ, ನಾನು ನೋಡಿ ಇದನ್ನೆಲ್ಲ ನಿಮ್ಮ ಹತ್ರ ಹೇಳ್ಕೊಂಡು ಆ್ಯಕ್ಚುಲಿ ನಿಮ್ಮ ಹತ್ರ ಮಾತಾಡ್ತಾ ನನಗೆ ನೀವಿಬ್ರು ಅಪ್ಪ ಅಮ್ಮ ಅಂತಾನೆ ಅನ್ಸ್ಬಿಟ್ರಿ. ನನಗೆ ಯಾರೂ ಇಲ್ಲ ಅಮ್ಮ. ವಯಸ್ಸಾದವ್ರ ಕೇಸ್ ಏನಾದರೂ ನನ್ನ ಹತ್ರ ಬಂದರೆ ನಾನು ಅವ್ರ ಹತ್ರ ಫೀಸ್ ಸಹ ತಗೊಳ್ಳೋದಿಲ್ಲ. ನನ್ನ ಕ್ಲೈಂಟ್ಸ್ ಎಲ್ಲ ನನ್ನ ಕುಟುಂಬದವ್ರು ಇದ್ದಾಗೆ, ಕೋರ್ಟಲ್ಲಷ್ಟೇ ಕುಟುಂಬದವರು. ಮನೆಗೆ ಬಂದರೆ ನಾನು ಏಕಾಂಗಿ. ನಾನೇನು ಬರ್ತೀನಿ ಅಮ್ಮ. ಕಾಫಿ ತುಂಬಾ ಚೆನ್ನಾಗಿತ್ತು ಅಪ್ಪ, ನಾನು ಹೋಗ್ಬಿಡ್ತೀನಿ. ಸೀತಾಜಿ ಬಂದರೆ ಹೇಳ್ಬಿಡಿ ಪಾಪ, ಅವರು ತುಂಬಾ ನೊಂದ್ಕೊಂಡಿದ್ದಾರೆ. ಆಫೀಸಲ್ಲಿ ಸಹಾಯ ಮಾಡ್ತಾರೆ ಅಂತ ಕಾಯ್ತಾ ಇದ್ರು, ಆಗಲಿಲ್ಲ. ಈಗ ಅವಮಾನ ಬೇರೆ ಆಗಿದೆ. ಅವ್ರು ಇದ್ದಿದ್ರೆ ಅವ್ರಿಗೆ ಸಮಾಧಾನ ಮಾಡಿ ಹೋಗೋಣ ಅಂತ ಬಂದೆ. ಇಲ್ಲೇ ಬಿಡಿ, ಇನ್ನೊಂದು ಸಲ ಬರ್ತೀನಿ ಅಪ್ಪ. ನಾನು ಹೋಗಿ ಬರ್ತೀನಿ ಅಮ್ಮ, ನಾನು ಹೋಗಿ ಬರ್ತೀನಿ. ಅಮ್ಮ, ಅಪ್ಪ, ನನಗೆ ಆಶೀರ್ವಾದ ಮಾಡಿ. ಚೆನ್ನಾಗಿರಪ್ಪ. ನಾ ಹೋಗ್ಬಿಡ್ತೀನಿ. ಏನ್ ವಿಷಯ ಹೇಳಿ. ಬೈಯಲ್ಲ ತಾನೆ? ಹಾ, ಅಲ್ಲ, ನೀವೆಲ್ಲ ನನ್ ಮೇಲೆ ಕೋಪ ಮಾಡ್ಕೊಂಡು ಪಟ ಅಂತ ಬೈದು ಒಳಗೆ ಹೋಗ್ಬಿಡ್ತೀರಾ ಅಂತ ಭಯ ಅಷ್ಟೆ. ಬಯೋ ತರ ನೀವೇನ್ ಮಾಡ್ತೀರಾ? ಒಂದ್ ನಿಮಿಷ. ಇದರಲ್ಲಿ ಸ್ವಲ್ಪ ದುಡ್ಡಿದೆ, ಇದರಿಂದ ನಿಮ್ಗೆ ಹೆಲ್ಪ್ ಆಗ್ಬೋದು. ದಯವಿಟ್ಟು ಬೇಡ ಅಂತ ಹೇಳ್ಬಿಡಿ. ಇದನ್ನ ತೊಗೊಂಡ್ರೆ ನನಗೂ ಚೂ ಸಮಾಧಾನ. ಇದಕ್ಕೆ ಇಷ್ಟೊಂದು ಒದ್ದಾಡ್ತಿದ್ರಾ? ನಾನು ನಿಮ್ಮ ಹತ್ರ ದುಡ್ಡು ಕೇಳಿದ್ನಾ? ನೋಡಿ ನೋಡಿ, ಕೋಪ ಮಾಡ್ಕೋತಾ ಇದ್ದೆ. ನನ್ ಕೋಪ ಮಾಡ್ಕೋತಿಲ್ಲ, ಕೇಳ್ತಾ ಇದೀನಿ, ಹೇಳಿ. ಇಲ್ಲ, ಮತ್ ಯಾಕೆ ತಂದ್ರಿ? ಇದರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ. ಎಷ್ಟಿದೆ ಇದ್ರಲ್ಲಿ? 2 lakhs. ಒಂದ್ ಕೆಲ್ಸ ಮಾಡಿ, ನಂಗೆ 2 ಲಕ್ಷ ಬೇಡ, 20 ಲಕ್ಷ ಕೊಡಿ. 20? ಓ, ಅದನ್ನು ಕೊಡಕ್ ರೆಡಿ ಆಗಿದ್ದೀರಾ ನೀವು? ಅಷ್ಟೊಂದು ದುಡ್ಡಿದ್ಯಾ ನಿಮ್ಮ ಹತ್ರ?
ಮಹಾರಾಜರು ಮೊಮ್ಮಗಂತರ ಆಡ್ತಿದ್ದೀರಲ್ಲ ಈ ದುಡ್ಡು ಎಲ್ಲಿಂದ ಬಂತು ನಿಮಗೆ? ಸೇವ್ ಮಾಡಿ ಇಟ್ಟಿದ್ದೆ. ಉಂಡಿಲ್ ಸೇವ್ ಮಾಡಿದ್ದ? ನಿಮ್ಮನ್ನ ನೋಡಿದ್ರೆ ನೀವು ಸೇವ್ ಮಾಡೋ ಆಸಾಮಿ ಅಂತ ಅನ್ಸಲ್ಲ. ನನಗೋಸ್ಕರ ಬೇರೆಯವ್ರ ಹತ್ರ ಸಾಲ ತಗೊಂಡ್ಬಂದಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಏನ್ರಿ ನೀವು ಈಗ ಮರ್ಯಾದೆ ತೆಗಿತೀರಾ? ಮದುವೆಗೆ ಅಂತ ಸೇವ್ ಮಾಡಿ ಇಟ್ಟಿದ್ದೆ. ಮದುವೆ ಅಂತೂ ಆಗ್ಲಿಲ್ಲ. ಹೇಗಿದ್ರು ಮದುವೆ ಆಗಲ್ಲ, ನೀವಾದ್ರೂ ಆಗ್ಲಿ, ಐ ಮೀನ್ ನಿಮ್ ಹೆಲ್ಪ್ ಆಗ್ಬೋದು ಅಂತ ತಂದೆ. ನೋಡಿ, ನಮ್ ಫ್ರೆಂಡ್ಶಿಪ್ ನಿಜಾನೇ ಆದ್ರೆ ಈ ದುಡ್ಡನ್ನ ಬೇಡ ಅಂತ ಹೇಳ್ಬಾರ್ದು. ಒಳ್ಳೆ ಹುಡುಗಾರಿ ನೀವು. ಯಾವುದೋ ಫಂಕ್ಷನ್ಗೆ ಸ್ವೀಟ್ ಜಾಸ್ತಿ ತಂದ್ಬಿಡ್ತಾರೆ, ಆ ಫಂಕ್ಷನ್ನೇ ನಡೆಯೋದಿಲ್ಲ. ಅಯ್ಯೋ ಸ್ವೀಟ್ ವೇಸ್ಟ್ ಆಗ್ಬಿಡುತ್ತೆ, ಯಾವ್ದಾದ್ರು ಕೊಟ್ಬಿಡೋಣ ಅಂತ ಅನ್ಕೋತಾರೆ. ಆ ಥರ ದುಡ್ಡೇನು ವೇಸ್ಟ್ ಆಗುತ್ತಾ? ನಿಮಗೆ ಯೂಸ್ ಆಗುತ್ತೆ, ನೀವೇ ಇಟ್ಕೊಳ್ಳಿ. ಅಲ್ಲ, ಅದು ರಾಮ್, ಮದುವೆ ಆಗ್ಬಿಡಿ, ಈ ದುಡ್ಡು ಖರ್ಚಾಗುತ್ತೆ. ನನ್ನ ಲೈಫಲ್ಲಿ ಮದುವೆಗೆ ಜಾಗ ಇಲ್ಲ. ಮನುಷ್ಯನ ಮನಸ್ಸು ಬ್ರಹ್ಮಾಂಡ ತರ. ಬ್ರಹ್ಮಾಂಡದಲ್ಲಿ ಭೂಮಿಗೆ ಜಾಗ ಇದೆ ಅಂತ ಇನ್ ಮದ್ವೆಗೆ ಜಾಗ ಇಲ್ವಾ? ನೀವ್ ಮನ್ಸ್ ಮಾಡ್ಬೇಕಷ್ಟೇ. ಇದು ನೀವು ನನಗೆ ಹೇಳ್ತಿದ್ದೀರೋ ಅಥವಾ ನಿಮಗೆ ನೀವೇ ಹೇಳ್ಕೊತಿದ್ದೀರೋ? ಲೇಟ್ ಆಯ್ತು, ಬನ್ನಿ. ಸುಮ್ನೆ ಇಲ್ಲೇ ವಾದ ಮಾಡ್ಕೊಂಡು ಕೂರೋದ್ ಬೇಡ. ಒಂದ್ ವಿಷಯ, ನಮ್ ಫ್ರೆಂಡ್ಶಿಪ್ ನಿಜಾನೇ ಆಗಿದ್ರೆ ಒಂದ್ ಮಾತು ಹೇಳ್ತೀನಿ, ಕೇಳ್ತೀರಾ? ನಮ್ಗೆ ಪ್ರೀತಿ ಮಾಡಕ್ಕೆ ಅವಕಾಶ ಸಿಕ್ತಲ್ಲ, ಅದ್ ನಿಮ್ಮ ಅದೃಷ್ಟ. ಆ ನೆನಪುಗಳು ನಿಮ್ಮ ಲೈಫ್ಗೆ ಸ್ಫೂರ್ತಿ ಆಗ್ಬೇಕು. ನಿಮ್ ಪ್ರೀತಿಗೆ ಯಾರ್ ಕಣ್ ಬೆತ್ತೋ ಏನೋ ನನಗೆ ಗೊತ್ತಿಲ್ಲ. ಎಡುವುದಾಗ ಕೊಡುಕೊಂಡು ಹೋಗ್ಬೇಕು. ಬಿದ್ದಿದ್ದ ಜಾಗ ಸಮಾಧಿ ಅನ್ಕೊಂಡು ಅಲ್ಲೇ ನೆಲೆ ಉರ್ಬಾರ್ದು. ಪ್ರೀತಿ ನಿರ್ಧಾರ ಮಾಡಿ ಆಗಲ್ಲ, ಪ್ರೀತಿನ ನಿಲ್ಸಕ್ಕೂ ಆಗಲ್ಲ. ಲವ್ ಜಸ್ಟ್ ಹ್ಯಾಪನ್ಸ್. ಪ್ರೀತಿ ಆಗಿದೆ ಅಂತ ಗೊತ್ತಿಲ್ಲದೆ ಆಗದೆ ನಿಜವಾದ ಪ್ರೀತಿ. ಮದ್ವೆನೇ ಆಗಲ್ಲ ಅಂತ ಒಂದು ದೊಡ್ಡ ಬೋರ್ಡ್ ಹಾಕೊಂಡು ಸತ್ಯಾಗ್ರಹ ಮಾಡ್ತೀರಾ? ಮನ್ಸು ಶುದ್ಧವಾಗಿದ್ರೆ ಸಾಕು, ಪ್ರೀತಿ ತನ್ನಿಂದ ತಾನೇ ಹುಡ್ಕೊಂಡ್ ಬರುತ್ತೆ. ಪ್ರೀತಿಗೆ ಯಾರು ಅಪ್ಪಡೇನೋ ಬೇಕಾಗಿಲ್ಲ, ಒಪ್ಗೆನೋ ಬೇಕಾಗಿಲ್ಲ. ಪ್ರೀತಿನ ಈ ತರ ಎಲ್ಲ ಕಟ್ ಹಾಕ್ಬಾರ್ದು. ಈ ದುಡ್ಡನ್ನ ತಗೊಂಡಿಲ್ಲ ಅಂತ ನಿಮಗೆ ಬೇಜಾರಾಗ್ತಿದೆ ತಾನೆ? ತಗೊಂಡೆ, ಓಕೆನಾ? ತಗೊಳ್ಳಿ. ಇದರಲ್ಲಿ 2,05,000 ರೂಪಾಯಿ ಇದೆ. ನಮ್ ಫ್ರೆಂಡ್ಶಿಪ್ ನಿಜಾನೇ ಆಗಿದ್ರೆ ನೀವು ಇದನ್ನ ತಗೋಬೇಕು. ಈ ಸೈಲೆಂಟ್ ಆಗಿ ಇರೋರಲ್ಲ ಹೀಗೇನ? ಅಲ್ಲ, ದಿಢೀರ್ ಅಂತ ಇಷ್ಟೊಂದೆಲ್ಲ ಮಾತಾಡ್ಬಿಟ್ರಲ್ಲ, ಅದಕ್ಕೆ. ಸೈಲೆಂಟ್ ಆಗಿರೋರು ತುಂಬಾ ಜನ ಪರಿಚಯನ ನಿಮ್ಗೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.